ಕೇಂದ್ರ ಸರ್ಕಾರ 146 ಸಂಸದರನ್ನು ಅಮಾನತು ಮಾಡಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಲೀಂ ಅಹಮದ್ ಅವರು ಇದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಈ ದೇಶದ ಇತಿಹಾಸದಲ್ಲಿ ಇಂಥ ಘಟನೆ ಯಾವತ್ತೂ ಆಗಿಲ್ಲ. ದೇಶದ 150 MP ಗಳನ್ನು ನೀವು ಸಸ್ಪೆಂಡ್ ಮಾಡಿ ಏನು ತೋರಿಸ್ತಾ ನೀವು? ಏನು ಪಾರ್ಲಿಮೆಂಟ್ ನಡೆಸ್ತೀರಾ ನೀವು? ನಮ್ಮ MP ಗಳು ಪಾರ್ಲಿಮೆಂಟ್ಗೆ ರಕ್ಷಿಸಲಾಗಿ ಆಗಲಿಲ್ಲ. ಯಾರೋ ಬಂದುಬಿಟ್ಟು ಕಿಡಿಗೇಡಿಗಳು ಬಂದರು, ಅದಕ್ಕೆ ಪ್ರಶ್ನೆ ಮಾಡೋಕ್ಕೆ ಹೋದರೆ ನೀವು ಪಾರ್ಲಿಮೆಂಟ್ನಲ್ಲಿ MP ಗಳು ಸಸ್ಪೆಂಡ್ ಮಾಡ್ತೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋದು ಎಲ್ಲ ಹಕ್ಕಿದೆ. ಅದು ಚರ್ಚೆ ಮಾಡಿ ಅಂತ ಬಿಟ್ಟು ನೀವು ಆಚೆ ಆಗಿಬಿಟ್ಟು ಬಿಲ್ಗಳು ಪಾಸ್ ಮಾಡ್ತೀರಾ? ನಾಚಿಕೆ ಆಗಬೇಕು ನಿಮಗೆ. ಇವತ್ತು ದೇಶ ರಕ್ಷಣೆ ಮಾಡೋಂತ ಹೇಳೋಂಥ ನರೇಂದ್ರ ಮೋದಿ ಅವರು ಫಸ್ಟ್ ನಿಮ್ಮ ಪಾರ್ಲಿಮೆಂಟ್ ರಕ್ಷಣೆ ಮಾಡಿ. ಅಮಿತ್ ಶಾ ಅವರೇ ಪಾರ್ಲಿಮೆಂಟ್ ರಕ್ಷಣೆ ಕೊಡಿ. ನೀವು 10 ವರ್ಷ ಹೇಳಿ ಆಯಿತು, ಸುಳ್ಳು ಹೇಳ್ಕೊಂಡು ಆಯಿತು, ನಮ್ಮ ಸಮಯ ಮುಗ್ದಿದೆ. ಇವತ್ತು ಜನ ಬದಲಾವಣೆ ಬಯಸ್ತಾರೆ ಲೋಕಸಭಾ ಚುನಾವಣೆಯಲ್ಲಿ. ಇವತ್ತು ಏನು ಪಾರ್ಲಿಮೆಂಟ್ ಸಸ್ಪೆಂಡ್ ಮಾಡಿದ್ದಾರೆ ಆ ವಿಚಾರವಾಗಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ಕೊಂಡಿದ್ದೀವಿ. ದೇಶದ ಎಲ್ಲ ಜಿಲ್ಲೆಗಳಲ್ಲಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರೊಟೆಸ್ಟ್ ಮಾಡಿಬಿಟ್ಟು ನಾವು ಜನರಿಗೆ ಹೇಳ್ತಾ ಇದ್ದೀವಿ, BJP ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಆ ಮೂಲಕ ದಬ್ಬಾಳಿಕೆ ಮೂಲಕ ದೌರ್ಜನ್ಯ ಮೂಲಕ ಪಾರ್ಲಿಮೆಂಟ್ ನಡೆಸಬೇಕಂತ ತಿಳ್ಕೊಂಡಿದ್ದಾರೆ. ಆದರೆ ಅದನ್ನು ಕೂಡ ಇವತ್ತು ಜನರು ಹೇಳೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್, ಸಂಸತ್ಗೆ ಒಂದು ಅನಾಮಿಕರಿಗೆ ಪಾಸ್ ಕೊಟ್ಟಂತ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಗಂಭೀರ ಆರೋಪ ಇದೆ. ಇದ್ರ ಬಗ್ಗೆ ಏನು ಆರೋಪ ಅಲ್ಲ, ಇಲ್ಲಿ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕೇಸ್ ಆಗಬೇಕಾಗಿತ್ತು ಪ್ರತಾಪ್ ಸಿಂಹ ಮೇಲೆ. ಆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ BJP ಅವ್ರಿಗೆ. ನಮ್ಮ MP ಸಸ್ಪೆಂಡ್ ಮಾಡ್ತಾರೆ, ನಾಚಿಕೆ ಆಗ್ಬೇಕು ಅವ್ರಿಗೆ. ಫಸ್ಟ್ ಪ್ರತಾಪ್ ಸಿಂಹ ಮೇಲೆ ಎನ್ಕ್ವೈರಿ ಹಾಕಲಿ. ಅವರು ಯಾರು ಕೊಟ್ಟರು ಪಾಸು, ಯಾಕೆ ಕೊಟ್ಟರು, ಅದ್ರ ಹಿಂದೆ ಯಾರಿದ್ದಾರೆ ಅಂತ ಯಾರು ರೆಕಾರ್ಡ್ ಮಾಡಿದ ಬಗ್ಗೆ ಹೇಳಿದ್ರು. ಆ ರೆಕಾರ್ಡ್ ಅವರು BJP ಮುಖಂಡರು ರೆಕಾರ್ಡ್ ಮಾಡಿ ಇವತ್ತು ಪಾರ್ಲಿಮೆಂಟ್ ಬಿಟ್ಟಿದ್ದಾರೆ ಅವರ ವೈಸ್ ಪ್ರೆಸಿಡೆಂಟ್ ಬಗ್ಗೆ, ನಮ್ಮ ವೈಸ್ ಪ್ರೆಸಿಡೆಂಟ್ ಬಗ್ಗೆ. ಸರ್, ಈಗ ಜನತಾದಳ JDS ದೇವೇಗೌಡರು ಹೋಗಿ ಮೋದಿ ಅವ್ರನ್ನ ಭೇಟಿಯಾಗಿದ್ದಾರೆ. ಇಡೀ ಅವ್ರ ಕುಟುಂಬ ಹೋಗಿ ಭೇಟಿಯಾಗಿದೆ. ಒಂದು ಎಲ್ಲೋ ಒಂದು ಕಡೆ ಜಾತ್ಯತೀತ ತತ್ವನ ಎಲ್ಲೋ ಒಂದು ಕಡೆ ಬಿಟ್ಕೊಡ್ತಿದ್ದಾರಾ ಅನ್ನೋ ಒಂದು ಮನೋಭಾವ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೊಂದು ನಿಜವಾಗಿ ಇವತ್ತು ಮುಖಪಟ್ಟೆಯಲ್ಲಿ ಫೋಟೋ ನೋಡಿ ಬಹಳ ದುಃಖ ಆಯ್ತು ನನಗೆ. ಯಾವ ದೇವೇಗೌಡರು, ಕುಮಾರಸ್ವಾಮಿ ಅವರು ಇಡೀ ಜೀವನ ಜಾತ್ಯತೀತ ಹೇಳ್ಬಿಟ್ಟು ಇವತ್ತು ಕೋಮುವಾದಿ ಪಕ್ಷಕ್ಕೆ ಸೇರಿಕೊಂಡು ಮುಖಪಟ್ಟೆಯಲ್ಲಿ ಫೋಟೋ ಬಂದಿದೆ. ಎಲ್ಲಿ ಇವತ್ತು ನನ್ನ ಜಾತ್ಯತೀತ ದೇವೇಗೌಡರು ಮತ್ತು ಕೆಲ ಮುಖಂಡರು ಹೇಳಿದ್ರು, ನಮ್ಮ ಹೆಣ ಕೂಡ BJP ಆಫೀಸ್ಗೆ ಹೋಗಲ್ಲ ಅಂತ ಹೇಳೋ ಮಾತನ್ನು ಹೇಳಿದ್ದು ನಾವು ಕೂಡ ಕೇಳಿದ್ದೀವಿ. ಅದು ಇವತ್ತು ಏನಾಯಿತು, ಜನ ತೀರ್ಮಾನ ಮಾಡ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.